ನಮಸ್ಕಾರ. ಪ್ಯಾರಾ ಪಾರ್ಟಿಕಲ್ಸ್ ಹೊಸ ಬಗೆಯ ಕಣಗಳು. ವಿಶ್ವ ಕುರಿತಾದ ನಮ್ಮ ಅರಿವು ಹಿಗ್ಗಲಿದೆಯೇ? ವಿಶ್ವದ ಮೂಲಭೂತ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕ್ವಾಂಟಮ್ ಭೌತ ವಿಜ್ಞಾನಿಗಳು ಹಲವು ದಶಕಗಳಿಂದ ಶ್ರಮಿಸ್ತಾ ಇದ್ದಾರೆ. ಇದುವರೆಗೆ ವಿಜ್ಞಾನ ವಿಶ್ವದ ಎಲ್ಲ ಸೂಕ್ಷ್ಮ ಕಣಗಳನ್ನು ಎರಡು ಮುಖ್ಯ ಗುಂಪುಗಳಾಗಿ ವಿಂಗಡಿಸಿದೆ: ಫರ್ಮಿಯಾನ್ಗಳು ಮತ್ತು ಬೋಸಾನ್ಗಳು. ಆದರೆ ಇತ್ತೀಚೆಗೆ ಸೈದ್ಧಾಂತಿಕ ಸಂಶೋಧನೆಗಳು ಮತ್ತು ಚರ್ಚೆಗಳು ಪ್ಯಾರಾ ಪಾರ್ಟಿಕಲ್ಸ್ಗಳು ಅಂದರೆ ಪಾರಕಣಗಳು, ಪಕ್ಕದ ಕಣಗಳು ಅಂತಕ್ಕಂಥ ಮೂರನೇ ವಿಚಿತ್ರ ವರ್ಗದ ಕಣಗಳ ಅಸ್ತಿತ್ವದ ಕಡೆಗೆ ಬೆರಳನ್ನು ತೋರಿಸ್ತಾ ಇದ್ದಾವೆ. ಈ ಸಿದ್ಧಾಂತ ನಿಜವೇ ಆಗಿದ್ದ ಪಕ್ಷದಲ್ಲಿ ಭೌತ ವಿಜ್ಞಾನದಲ್ಲಿ ನಾವಿನ್ನು ಉತ್ತರಿಸಲಾಗದೆ ಉಳಿದಂಥ ಅನೇಕ ನಿಗೂಢಗಳಿಗೆ, ರಹಸ್ಯಗಳಿಗೆ, ವಿಶೇಷವಾಗಿ ಅಜ್ಞಾತ ದ್ರವ್ಯ ಡಾರ್ಕ್ ಮ್ಯಾಟ್ರು ಮತ್ತು ಡಾರ್ಕ್ ಎನರ್ಜಿ ಅಜ್ಞಾತ ಚೈತನ್ಯ, ಇವುಗಳಿಗೆ ಕ್ವಾಂಟಮ್ ಭೌತ ವಿಜ್ಞಾನದ ಕೆಲವು ಸಂಕೀರ್ಣ ನಿಯಮಗಳಿಗೆ, ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡಬಹುದು. ವಿಶ್ವದಲ್ಲಿರುವ ಕಣಗಳ ನಡವಳಿಕೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕ್ವಾಂಟಮ್ ಸಂಖ್ಯಾಕಲನ ಅಂದರೆ ಕ್ವಾಂಟಮ್ ಸ್ಟ್ಯಾಟಿಸ್ಟಿಕ್ಸು ಸಹಾಯ ಮಾಡ್ತದೆ. ಸಾಂಪ್ರದಾಯಿಕವಾಗಿ ಕಣಗಳನ್ನ ಅವುಗಳ ಗಿರಿಕೆ ಅಂದರೆ ಸ್ಪಿನ್ನು ಆಧಾರದ ಮೇಲೆ ಎರಡು ಗುಂಪುಗಳಾಗಿ ವಿಂಗಡಿಸಲಾಗುತ್ತದೆ. 1929 1930 ದಶಕಗಳಲ್ಲಿ ಕ್ವಾಂಟಮ್ ಬಲವಿಜ್ಞಾನದ ಬೆಳವಣಿಗೆಯ ಜೊತೆಗೆ ಕಣಗಳ ವರ್ತನೆಯನ್ನು ವಿವರಿಸೋದಕ್ಕೆ ಎರಡು ಬಗೆಯ ಸಂಖ್ಯಾಕಲನಗಳು ಅಂದರೆ ಸ್ಟ್ಯಾಟಿಸ್ಟಿಕ್ಸು ರೂಪುಗೊಂಡವು. ಅವುಗಳಲ್ಲಿ ಒಂದು ಫರ್ಮಿ ಡಿರಾಕ್ ಸಂಖ್ಯಾಕಲನ ಸ್ಟ್ಯಾಟಿಸ್ಟಿಕ್ಸು, ಮತ್ತೊಂದು ಬೋಸ್-ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸು. ಫರ್ಮಿ ಡಿರಾಕ್ ಸಂಖ್ಯಾಕಲನ ಸ್ಟ್ಯಾಟಿಸ್ಟಿಕ್ಸು ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಮುಂತಾದ ಫರ್ಮಿಯಾನ್ಗಳಿಗೆ ಅಂದರೆ ಫರ್ಮಿಯಾನ್ ಅಂತ ಕರೀತಕ್ಕಂಥ ಕಣಗಳಿಗೆ ಅನ್ವಯ ಆಗುತ್ತೆ. ಬೋಸ್-ಐನ್ಸ್ಟೀನ್ ಸಂಖ್ಯಾಕಲನ ಸ್ಟ್ಯಾಟಿಸ್ಟಿಕ್ಸು ಫೋಟಾನು, ಗ್ಲೂಯಾನು ಮತ್ತು ಹಿಗ್ಸ್ ಬೋಸಾನ್ ಅನ್ನುವ ಕಣಗಳಿಗೆ ಅನ್ವಯ ಆಗುತ್ತೆ. ಫರ್ಮಿಯಾನುಗಳು ವಸ್ತುವನ್ನು ನಿರ್ಮಿಸ್ತಕ್ಕಂಥ ಕಣಗಳು ಅಂದರೆ ದ್ರವ್ಯವನ್ನು ನಿರ್ಮಿಸ್ತಕ್ಕಂಥ ಮೂಲ ಕಣಗಳು. ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನುಗಳು ಇದಕ್ಕೆ ಉದಾಹರಣೆ. ಇವು ಪೌಲಿಯ ಹೊರವಾಯ್ಕೆ ನಿಯಮವನ್ನು ಅಂದರೆ ಪೌಲಿ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ನ ಪಾಲನೆ ಮಾಡ್ತವೆ. ಅಂದರೆ ಒಂದೇ ಕ್ವಾಂಟಮ್ ಸ್ಥಿತಿಯಲ್ಲಿ ಎರಡು ಫರ್ಮಿಯಾನುಗಳು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿಯೇ ಘನ ವಸ್ತುಗಳು, ಕಠಿಣ ವಸ್ತುಗಳು ಮತ್ತು ಪರಮಾಣುಗಳ ರಚನೆ ಸಾಧ್ಯ ಆಗಿದೆ. ಬೋಸಾನ್ಗಳು ಇವು ಶಕ್ತಿ ಅಥವಾ ಬಲವನ್ನು ಸಾಗಿಸ್ತಕ್ಕಂಥ ಕಣಗಳು. ಉದಾಹರಣೆಗೆ ಫೋಟಾನ್ ಅಂದರೆ ಬೆಳಕು ಮತ್ತು ಹಿಗ್ಸ್ ಬೋಸಾನು, ಇವುಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಸ್ಥಿತಿಯಲ್ಲಿ ಕೋಟ್ಯಾಂತರ ಬೋಸಾನ್ಗಳು ಒಟ್ಟಿಗೆ ಇರಬಹುದು. 1950 ಮತ್ತು 1960 ದಶಕದಲ್ಲಿ ಭೌತ ವಿಜ್ಞಾನಿ OW ಗ್ರೀನ್ಬರ್ಗು ಸೇರಿದಂತೆ ಇತರ ಹಲವು ವಿಜ್ಞಾನಿಗಳು ಕ್ವಾಂಟಮ್ ನಿಯಮಗಳು ಕೇವಲ ಫರ್ಮಿಯಾನು ಮತ್ತು ಬೋಸಾನ್ಗಳಿಗೆ ಮಾತ್ರ ಏಕೆ ಸೀಮಿತ ಆಗಿರಬೇಕು, ಇವೆರಡರ ಮಧ್ಯದ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಕಣಗಳು ಇರೋದಕ್ಕೆ ಸಾಧ್ಯ ಇಲ್ಲವೇ ಎನ್ನುವ ಪ್ರಶ್ನೆಯನ್ನು ಹಾಕ್ತಾರೆ. ಈ ಕಲ್ಪನೆ ಹಲವು ದಶಕಗಳ ಕಾಲ ಮುಖ್ಯವಾಗಿ ಗಣಿತದ ಲೆಕ್ಕಾಚಾರ ಮತ್ತು ಕುತೂಹಲವಾಗಿ ಉಳಿದಿರ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಪ್ರಯೋಗಗಳಲ್ಲಿ ಪರಾಕಣಗಳ ಪ್ಯಾರಾಪಾರ್ಟಿಕಲ್ಸ್ ಕುರಿತಾಗಿ ಯಾವುದೇ ನೇರವಾದಂಥ ಪುರಾವೆಗಳು, ಸಾಕ್ಷ್ಯಗಳು ದೊರಕೋದಿಲ್ಲ. ಕಣವರ್ಧಕಗಳಲ್ಲಿ ಅಂದರೆ ಪಾರ್ಟಿಕಲ್ ಆಕ್ಸಿಲರೇಟರಲ್ಲಿ ಕಂಡು ಬಂದಂಥ ಎಲ್ಲ ಮೂಲ ಕಣಗಳು ಫರ್ಮಿಯಾನು ಅಥವಾ ಬೋಸಾನ್ ಅನ್ನುವ ಎರಡು ಗುಂಪುಗಳಿಗೆ ಸರಿಯಾಗಿ ಹೊಂದ್ಕೊಂಡಿದ್ದಾವೆ. ಇದರಿಂದ ಹೆಚ್ಚಿನ ಭೌತ ವಿಜ್ಞಾನಿಗಳು ನಿಸರ್ಗದಲ್ಲಿ, ಪ್ರಕೃತಿನಲ್ಲಿ ಎರಡು ಗುಂಪಿನ ಕಣಗಳು ಇರೋದು ಸಾಕಾಗುತ್ತೆ ಅಂತ ಭಾವಿಸಿದ್ರು. ಪಾರಕಣಗಳಂದರೆ ಪ್ಯಾರಾ ಪಾರ್ಟಿಕಲ್ಸ್ ಸಂಪೂರ್ಣವಾಗಿ ಫರ್ಮಿಯಾನ್ಗಳ ರೀತಿಯೂ ಇರೋದಿಲ್ಲ, ಬೋಸಾನ್ಗಳ ರೀತಿಯೂ ಇರೋದಿಲ್ಲ. ಈ ಪರಾಕಣಗಳು ಫರ್ಮಿಯಾನ್ ಅಥವಾ ಬೋಸಾನ್ಗಳಂತೆ ಸರಳ ನಿಯಮಗಳನ್ನು ಕೂಡ ರಚಿಸೋದಿಲ್ಲ. ಅವುಗಳ ವರ್ತನೆ ಮಧ್ಯಂತರ ಅಥವಾ ಹೆಚ್ಚಿನ ಸಂಕೀರ್ಣತೆಯ ವಿನಿಮಯ ನಿಯಮಗಳಿಂದ ನಿಯಂತ್ರಣಗೊಂಡಿರ್ತೈತೆ, ಹತೋಟಿಯಲ್ಲಿರ್ತೈತೆ. ಸಾಮಾನ್ಯವಾಗಿ ಎರಡು ಕಣಗಳು ಪರಸ್ಪರ ಜಾಗವನ್ನು ಬದಲಾಯಿಸಿದಾಗ ಅವುಗಳ ತರಂಗಕ್ರಿಯೆ ವೇವ್ ಫಂಕ್ಷನ್ನಲ್ಲಿ ನಿರ್ದಿಷ್ಟ ಬದಲಾವಣೆ ಉಂಟಾಗ್ತೈತೆ. ಆದರೆ ಪರಾಕಣಗಳಲ್ಲಿ ಈ ವಿನಿಮಯ ಹೆಚ್ಚು ಸಂಕೀರ್ಣವಾದ ಗಣಿತೀಯ ಸಂಬಂಧಗಳನ್ನ ಅನುಸರಿಸ್ತದೆ. ಅಂದರೆ ಪ್ರಕೃತಿ ನಾವು ಇದುವರೆಗೆ ಕಂಡಿರುವ ಎರಡು ಸಾಧ್ಯತೆಗಳಿಗಿಂತಲೂ ಹೆಚ್ಚಿನ ಆಯ್ಕೆಗಳನ್ನ ಹೊಂದಿರಬಹುದು. ವಿಶ್ವದ ಬಹುಭಾಗ ನಮಗೆ ಇನ್ನೂ ಅರ್ಥವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತು. ವಿಶ್ವದ ಒಟ್ಟು ದ್ರವ್ಯರಾಶಿನಲ್ಲಿ ಮತ್ತು ಶಕ್ತಿನಲ್ಲಿ ಸುಮಾರು 5% ಮಾತ್ರ ಸಾಮಾನ್ಯ ಪದಾರ್ಥ ಅಂದರೆ ದ್ರವ್ಯ ಆಗೈತೆ. ಉಳಿದ ಭಾಗ ನಮಗೆ ಗೊತ್ತಿರದಂಥ ಅಜ್ಞಾತ ವಸ್ತು ದ್ರವ್ಯ ಆಗೈತೆ. ಅದನ್ನು ಡಾರ್ಕ್ ಮ್ಯಾಟ್ರ್ ಅಂತ ಕರೀತಾರೆ, ಡಾರ್ಕ್ ಎನರ್ಜಿ ಅಂತ ಕರೀತಾರೆ. ಇವುಗಳ ಸ್ವರೂಪ ಇನ್ನೂ ನಿಗೂಢವಾಗೈತೆ. ಇವುಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ನಾವು ಕತ್ತಲೆ ಉಳಿದೀವಿ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಕೆಲವು ಸೈದ್ಧಾಂತಿಕ ಸಂಶೋಧಕರು ಅಂದರೆ ಥಿಯರಿಟಿಕಲ್ ಫಿಸಿಸ್ಟ್ಗಳು ಬಹುಶಃ ಪರಾಕಣಗಳಂಥ ಈ ಮಧ್ಯಮ ರೀತಿಯ ಕಣಗಳು, ವಿಚಿತ್ರ ಕಣಗಳು ಈ ನಿಗೂಢ ಘಟಕಗಳ ಜೊತೆಗೆ ಅಂದರೆ ಡಾರ್ಕ್ ಮ್ಯಾಟ್ರು ಮತ್ತು ಡಾರ್ಕ್ ಎನರ್ಜಿ ಜೊತೆಗೆ ಸಂಬಂಧ ಹೊಂದಿರಬಹುದು ಎನ್ನುವ ಪ್ರಶ್ನೆಯನ್ನು ಮತ್ತೆ ಮರುಪರಿಶೀಲನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚಿನ ಕೆಲವು ಸೈದ್ಧಾಂತಿಕ ಅಧ್ಯಯನಗಳು ಪರಾಕಣಗಳು ಸಂಪೂರ್ಣವಾಗಿ ಅಸಾಧ್ಯ ಅಲ್ಲ ಅನ್ನೋದನ್ನು ಸೂಚಿಸ್ತಾ ಇದ್ದಾವೆ. ಕ್ವಾಂಟಮ್ ಕ್ಷೇತ್ರ ಸಿದ್ಧಾಂತ ಅಂದರೆ ಕ್ವಾಂಟಮ್ ಫೀಲ್ಡ್ ಥಿಯರಿಯ
ವಿಸ್ತೃತ ರೂಪಗಳಲ್ಲಿ ಅಥವಾ ಅತ್ಯುನ್ನತ ಶಕ್ತಿಯ ಪರಿಸ್ಥಿತಿಗಳಂದರೆ ಹೈ ಎನರ್ಜಿ ಸ್ಟೇಟ್ಸ್ಗಳಲ್ಲಿ ಇಂತಹ ಕಣಗಳು ಸಹಜವಾಗಿ ಕಾಣಿಸಿಕೊಳ್ಳಬಹುದು ಅನ್ನುವ ಗಣಿತದ ಮಾದರಿಗಳನ್ನು ಸಂಶೋಧಕರು ಕಟ್ಟಿದ್ದಾರೆ, ವಿಜ್ಞಾನಿಗಳು ಕಟ್ಟಿದ್ದಾರೆ. ಕೆಲವು ಮಾದರಿಗಳಲ್ಲಿ ಪರಾಕಣಗಳು ಪ್ಯಾರಾ ಪಾರ್ಟಿಕಲ್ಸು ಸಾಮಾನ್ಯ ಪದಾರ್ಥದ ಜೊತೆಗೆ ಸಾಮಾನ್ಯ ದ್ರವ್ಯ ಜೊತೆಗೆ ಬಹಳ ಕ್ಷೀಣವಾಗಿ ದುರ್ಬಲವಾಗಿ ಮಾತ್ರ ಸಂವಹನವನ್ನು ನಡೆಸ್ತದೆ, ಅಂದರೆ ಇಂಟ್ರಾಕ್ಷನ್ ನಡೆಸ್ತದೆ. ಆದ್ದರಿಂದ ಅವುಗಳನ್ನ ಪತ್ತೆ ಹಚ್ಚೋದು ಅತ್ಯಂತ ಕಷ್ಟಕರ ಆಗಿರ್ಬೋದು ಅಂತ ಸೂಚಿಸಲಾಗುತ್ತೆ. ಇದೇ ಕಾರಣದಿಂದ ಅವುಗಳು ಈ ತನಕ ನಮಗೆ ಪ್ರಯೋಗಗಳು ನಮ್ಮ ಎಲ್ಲ ಪ್ರಯೋಗಗಳಿಂದ ತಪ್ಪಿಸಿಕೊಂಡಿರುವ ಸಾಧ್ಯತೆಗಳಿದ್ದಾವೆ ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಪರಾಕಣಗಳು ಪ್ಯಾರಾ ಪಾರ್ಟಿಕಲ್ಸು ನಿಜವಾಗಿಯೂ ಇದ್ದಿದ್ದೇ ಆದರೆ ಅದರ ಪರಿಣಾಮಗಳು ಅಪಾರವಾಗಿರ್ತವೆ. ಮೊದಲನೇದಾಗಿ ಇದು ಕ್ವಾಂಟಮ್ ಯಾಂತ್ರಿಕತೆ ಅಂದರೆ ಕ್ವಾಂಟಮ್ ಬಲವಿಜ್ಞಾನದ ಮೂಲಭೂತ ಗುಂಪನ್ನೇ ವಿಸ್ತಾರ ಮಾಡ್ತೈತೆ. ಇದುವರೆಗೆ ಫರ್ಮಿಯಾನು ಮತ್ತು ಬೋಸಾನ್ ಎನ್ನುವ ಎರಡು ಸ್ತಂಭಗಳ ಮೇಲೆ ನಿಂತಿರ್ತಕ್ಕಂಥ ಮೂಲಕಣ ಭೌತವಿಜ್ಞಾನ ಅಂದರೆ ಫಂಡಮೆಂಟಲ್ ಪಾರ್ಟಿಕಲ್ ಫಿಸಿಕ್ಸು ಮೂರನೆಯ ಮೂಲಭೂತ ಗುಂಪನ್ನು ಒಪ್ಪಬೇಕಾಗ್ತದೆ. ಇದರಿಂದ ಈಗಿರ್ತಕ್ಕಂಥ ಶಿಷ್ಟ ಕಣ ಮಾದರಿ ಅಂದರೆ ಸ್ಟ್ಯಾಂಡರ್ಡ್ ಮಾಡೆಲ್ ಮಾದರಿಯ ಆ ಕಡೆ ಹೊಸ ಭೌತವಿಜ್ಞಾನಕ್ಕೆ ದಾರಿಯನ್ನು ತೆರೀಬಹುದು. ಎರಡನೇದಾಗಿ ಡಾರ್ಕ್ ಮ್ಯಾಟರ್, ಗೊತ್ತಿರದೇ ಇರುವ ದ್ರವ್ಯ, ಅಜ್ಞಾತ ದ್ರವ್ಯದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊಸ ಸುಳಿವುಗಳು ಸಿಗ್ಬೋದು. ಪರಾಕಣಗಳು ಪ್ಯಾರಾ ಪಾರ್ಟಿಕಲ್ಸು ಸಾಮಾನ್ಯ ಬೆಳಕಿನ ಜೊತೆಗೆ ಸಂವಹನ ನಡೆಸ್ತಾ ಇದ್ದರೂ ಕೂಡ ಅವು ಗುರುತ್ವಕ್ಕೆ ಒಳಪಟ್ಟಿದ್ರೆ ಅವು ವಿಶ್ವದಲ್ಲಿ ಕಾಣದ ದ್ರವ್ಯದ ಒಂದು ಭಾಗ ಆಗಿರ್ಬೋದು. ಇದರಿಂದ ಬ್ರಹ್ಮಾಂಡಗಳ ಚಲನೆ ವಿವರಿಸೋದಕ್ಕೆ ಹೊಸ ಸೈದ್ಧಾಂತಿಕ ಮಾರ್ಗ ಸಿಕ್ಕಬಹುದು. ಮೂರನೇದಾಗಿ ಕ್ವಾಂಟಮ್ ಮಾಹಿತಿ ವಿಜ್ಞಾನ ಮತ್ತು ಕ್ವಾಂಟಮ್ ಗಣಕಯಂತ್ರಗಳ ಕ್ಷೇತ್ರದಲ್ಲಿಯೂ ಕೂಡ ಹೊಸ ಅವಕಾಶಗಳು ಮೂಡಬಹುದು. ವಿಚಿತ್ರ ವಿನಿಮಯ ನಿಯಮಗಳನ್ನ ಅನುಸರಿಸುವ ಕಣಗಳು ಹೆಚ್ಚು ಸ್ಥಿರವಾದಂಥ ಕ್ವಾಂಟಮ್ ಸ್ಥಿತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಬಹುದಾದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅವುಗಳಿಗೆ ವಿಶೇಷ ಸ್ಥಾನ ದಕ್ಕಬಹುದು. ಇನ್ನೊಂದು ಆಸಕ್ತಿಯ ಅಂಶ ಏನಂತ ಹೇಳಿದ್ರೆ ಪರಾಕಣಗಳ ಪ್ಯಾರಾ ಪಾರ್ಟಿಕಲ್ಸ್ ಅಧ್ಯಯನ ಗಣಿತ ಮತ್ತು ಭೌತ ವಿಜ್ಞಾನಗಳ ನಡುವಿನ ಆಳವಾದ ಸಂಬಂಧವನ್ನು ಮತ್ತೊಮ್ಮೆ ಎತ್ತಿ ಹಿಡಿತಾ ಇದೆ. ನಾವು ಇತಿಹಾಸವನ್ನು ನೋಡಿದ್ದೇ ಆದರೆ ಮೊದಲು ಗಣಿತದಲ್ಲಿ ಹುಟ್ಟಿದಂಥ ಅನೇಕ ಪರಿಕಲ್ಪನೆಗಳು ನಂತರ ಪ್ರಕೃತಿನಲ್ಲಿ ನಿಸರ್ಗದಲ್ಲಿ ಕಂಡುಬಂದಿದ್ದಾವೆ. ಡಿರಾಕ್ ಅವರ ಪ್ರತಿಕರಣದ ಊಹೆ, ಐನ್ಸ್ಟೈನ್ ಅವರ ಗುರುತ್ವಲಯಗಳ ಮುನ್ಸೂಚನೆ, ಹಿಗ್ಸ್ ಕ್ಷೇತ್ರದ ಸೈದ್ಧಾಂತಿಕ ಪರಿಕಲ್ಪನೆ ಇವೆಲ್ಲವೂ ಮೊದಲು ಗಣಿತದಲ್ಲಿ ಹುಟ್ಟಿ ನಂತರ ಪ್ರಯೋಗಗಳಿಂದ ದೃಢಪಟ್ಟವು, ಗಟ್ಟಿಗೊಳಿಸಲ್ಪಟ್ಟವು. ಆದ್ದರಿಂದ ಕಣಗಳ ಪ್ಯಾರಾ ಪಾರ್ಟಿಕಲ್ಸ್ನ ಪರಿಕಲ್ಪನೆಯನ್ನು ಕೇವಲ ಗಣಿತದ ಆಟ ಅಂತ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ವೈಜ್ಞಾನಿಕ ಎಚ್ಚರಿಕೆ ಇಲ್ಲಿ ಬಹಳ ಅಗತ್ಯ. ಪ್ರಸ್ತುತ ಪರಾಕಣಗಳ ಪ್ಯಾರಾ ಪಾರ್ಟಿಕಲ್ಸ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ಯಾವುದೇ ನೇರ ಪ್ರಯೋಗದ ಸಾಕ್ಷ್ಯಗಳು ಪುರಾವೆಗಳು ಇಲ್ಲ. ಅವುಗಳ ಬಗ್ಗೆ ನಡೀತಾ ಇರತಕ್ಕಂಥ ಚರ್ಚೆಗಳು ಮುಖ್ಯವಾಗಿ ಸೈದ್ಧಾಂತಿಕ ಅಂದರೆ ಥಿಯರಿಟಿಕಲ್ ಮತ್ತು ಗಣಿತದ ಮಾದರಿಗಳ ಮೇಲೆ ಆಧಾರಿತ ಆಗಿದ್ದಾವೆ. ವಿಜ್ಞಾನದಲ್ಲಿ ಯಾವುದೇ ಹೊಸ ಪರಿಕಲ್ಪನೆ ನಂಬಿಕೆಗೆ ಅರ್ಹ ಆಗಬೇಕಂತ ಹೇಳಿದ್ರೆ ಅದು ಮತ್ತೆ ಮಾಡ್ತಕ್ಕಂಥ ಪ್ರಯೋಗಗಳಿಂದ ದೃಢೀಕರಿಸಲ್ಪಟ್ಟಿರಬೇಕು. ಆದ್ದರಿಂದ ಪರಾಕಣಗಳು ಈಗಲೂ ಕೂಡ ಒಂದು ಆಕರ್ಷಕ ವೈಜ್ಞಾನಿಕ ಸಾಧ್ಯತೆ ಅಷ್ಟೇ ಆಗಿದ್ದಾವೆ ಹೊರತಾಗಿ ಸ್ಥಾಪಿತವಾದಂಥ ಪುರಾವೆ ಸಹಿತ ಸತ್ಯಗಳಲ್ಲ. ಮುಂದಿನ ತಲೆಮಾರಿನಲ್ಲಿ ಕಣವರ್ಧಕಗಳು, ಪಾರ್ಟಿಕಲ್ ಆಕ್ಸಿಲರೇಟರ್ಸು, ಅತಿ ಸೂಕ್ಷ್ಮ ಕ್ವಾಂಟಮ್ ಪ್ರಯೋಗಗಳು, ಡಾರ್ಕ್ ಮ್ಯಾಟರ್ ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥ ದ್ರವ್ಯ, ಅಜ್ಞಾತ ದ್ರವ್ಯದ ಶೋಧಕಗಳು ಮತ್ತು ವಿಶ್ವದ ನಿಖರ ವೀಕ್ಷಣೆಗಳು ಈ ಪ್ರಶ್ನೆಗೆ ಉತ್ತರ ನೀಡತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಬಹುಶಃ ಮುಂದಿನ ಕೆಲವು ದಶಕಗಳಲ್ಲಿ ಅಥವಾ ಮುಂದಿನ ಶತಮಾನದ ವೇಳೆಗೆ ಪ್ರಕೃತಿಯಲ್ಲಿ ನಿಜವಾಗಿಯೂ ಫರ್ಮಿಯಾನ್ ಮತ್ತು ಬೋಸಾನ್ಗಳಷ್ಟೇ ಅಲ್ಲ, ಇನ್ನೂ ವಿಚಿತ್ರವಾದ ಪರಾಕಣಗಳನ್ನು ಒಳಗೊಂಡಿದೆ ಅನ್ನೋದು ತಿಳಿಬಹುದು, ಅಥವಾ ಅದು ಕೇವಲ ಗಣಿತದ ಸುಂದರ ಪರಿಕಲ್ಪನೆಗಳಾಗಿಯೇ ಉಳಿಬಹುದು. ಈ ಎರಡು ಸಂದರ್ಭಗಳಲ್ಲಿಯೂ ಈ ಸಂಶೋಧನೆ ಮಾನವನ ಜ್ಞಾನವನ್ನು ವಿಸ್ತರಿಸತಕ್ಕಂಥ ಒಂದು ಮಹತ್ವದ ಪ್ರಯತ್ನ ಆಗೈತೆ. ವಿಜ್ಞಾನದ ಇತಿಹಾಸ ಪ್ರತಿಯೊಂದು ಮಹತ್ವದ ಆವಿಷ್ಕಾರಕ್ಕೂ ಮೊದಲು ಅಸಾಧ್ಯವೆನಿಸಿದಂಥ ಪ್ರಶ್ನೆಯಿಂದಲೇ ಪ್ರಾರಂಭ ಆಗಿದೆ ಅನ್ನೋದನ್ನು ನಾವು ಕಾಣಬಹುದು. ಪರಾಕಣಗಳ ಪ್ಯಾರಾ ಪಾರ್ಟಿಕಲ್ಸ್ ಪರಿಕಲ್ಪನೆ ಕೂಡ ಅಂತಹ ಪ್ರಶ್ನೆಗಳಲ್ಲಿ ಒಂದು. ಇವು ನಿಜವಾಗಿಯೂ ಈ ಪರಾಕಣಗಳು ಅಸ್ತಿತ್ವದಲ್ಲಿ ಇದ್ದಿದ್ದೇ ಆದರೆ ನಮ್ಮ ವಿಶ್ವದ ಮೂಲಭೂತ ಸ್ವರೂಪದ ಅರಿವನ್ನೇ ಅವು ಬದಲಾಯಿಸಬಲ್ಲವು. ಡಾರ್ಕ್ ಮ್ಯಾಟರ್ ಅಂದರೆ ಗೊತ್ತಿರದ ದ್ರವ್ಯದಂಥ ನಿಗೂಢ ಸಮಸ್ಯೆಗಳಿಗೆ ಹೊಸ ಉತ್ತರಗಳನ್ನು ಕೊಡಬಲ್ಲವು. ಕ್ವಾಂಟಮ್ ಸಿದ್ಧಾಂತವನ್ನು ವಿಸ್ತಾರ ಮಾಡಬಹುದು ಮತ್ತು ಭವಿಷ್ಯದ ತಂತ್ರಜ್ಞಾನಗಳಿಗೆ ಹೊಸ ದಿಕ್ಕನ್ನು ತೋರಿಸಬಹುದು. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದ್ದೇ ಆದರೆ ಈ ಪರಿಕಲ್ಪನೆ ಇನ್ನೂ ಪರಿಶೀಲನೆ ಹಂತದಲ್ಲಿದೆ. ಹೀಗಾಗಿ ಪರಾಕಣಗಳು ಪ್ಯಾರಾ ಪಾರ್ಟಿಕಲ್ಸು ಇವತ್ತು ಒಂದು ರೋಚಕ ಸಾಧ್ಯತೆಯಾಗಿದೆ. ನಾಳೆ ಅವು ಭೌತ ವಿಜ್ಞಾನದ ಹೊಸ ಅಧ್ಯಾಯ ಕೂಡ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಭೌತ ವಿಜ್ಞಾನದಲ್ಲಿ ಕಳೆದ 1-2 ದಶಕಗಳಿಂದ ಮೂಡಿ ಬರ್ತಕ್ಕಂಥ ಅದ್ಭುತವಾದ ಹೊಸ ಪರಿಕಲ್ಪನೆ ಮತ್ತು ಸಂಶೋಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕಣಭೌತಶಾಸ್ತ್ರ ಮತ್ತು ಕ್ವಾಂಟಮ್ ಬಲವಿಜ್ಞಾನ ಕುರಿತಾಗಿ ನಾವು ಹಿಂದೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಆ ವಿಡಿಯೋಗಳ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ.
ಆಸಕ್ತರವುಗಳನ್ನು ನೋಡಬಹುದು. ವಂದನೆಗಳೊಂದಿಗೆ.